ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಕಾರ್ಸ್. ನಾನು ನಿಮ್ಮ ಹಾಕಿ ಇವತ್ತು ನಮ್ಮ ಹತ್ರ ಒಂದು ಮಾರ್ಕೆಟಲ್ಲಿ ಡಿಮ್ಯಾಂಡೆಡ್ ಕಾರ್ ಅಂತ ಹೇಳ್ಬೋದು. ಆಟೋಮೆಟಿಕ್ ಕಾರು ಸ್ಮಾಲ್ ಬಜೆಟಲ್ಲಿ. ಅದು ಯಾವುದಂದರೆ Hyundai i10. ಆಲ್ಮೋಸ್ಟ್ ಎಲ್ಲರೂ ಹುಡಿರ್ತಾರೆ i10 ಬೇಕು ಅಂತ. ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳ್ತಾ ಇದ್ರು, ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು ಆಟೋಮೆಟಿಕ್ i10 ಲೋ ಬಜೆಟಲ್ಲಿ ಬಂದರೆ ಹೇಳಿ ಅಂತ. ಅದಕ್ಕೋಸ್ಕರ ನನ್ನ ಹತ್ರ ಒಂದು ಚಿಕ್ಕ ಗಾಡಿ ಲೋ ಬಜೆಟಲ್ಲಿ ಆಟೋಮೆಟಿಕ್ ಕಾರ್ i10 ತರಿಸಿದ್ದೀನಿ. ಇದು ಲೋ ಬಜೆಟ್ ಅಂದರೆ ಹೆಂಗಂದರೆ, ಇವಾಗ ಮಾರ್ಕೆಟಲ್ಲಿ ನಿಮಗೆ ಮುಂಚೆ ಸ್ಯಾಂಟ್ರೋ ಸಿಗ್ತಾ ಇದೆ ಆಟೋಮೆಟಿಕ್. ಇವಾಗ ರೀಸೆಂಟ್ಲಿ ಸ್ಯಾಂಟ್ರೋ ಎಲ್ಲ ಅಷ್ಟು ಗಾಡಿಗಳು ಬರ್ತಾ ಇಲ್ಲ. ಅದಕ್ಕೋಸ್ಕರ ಇವಾಗ ಲೋ ಬಜೆಟಲ್ಲಿ ಯಾವುದು ಗಾಡಿ ಅಂದರೆ ಸ್ಟಾರ್ಟಿಂಗ್ ಬಜೆಟಲ್ಲಿ i10 ಸಿಗ್ತಾ ಇದೆ. i10 ಆಟೋಮೆಟಿಕ್. ಅದಾದಮೇಲೆ ನಿಮಗೆ ಸೆಲೆರಿಯೋ ಇದೆ ಆಲ್ಮೋಸ್ಟ್. ಆ್ಯಂಡ್ ಲೋ ಬಜೆಟ್ ಅಂದರೆ i10 ಸಿಗ್ತಾ ಇದೆ. i10 ನನ್ನ ಹತ್ರ ಇರೋದು 2009 ಮಾಡಲ್ ವೆಹಿಕಲ್. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಲಿ ಹೋಗಿ ಕಂಪ್ಲೀಟ್ ವೆಹಿಕಲ್ ನಿಮಗೆ ಎಲ್ಲ ತೋರಿಸ್ತೀನಿ. ಏನೇನು ಫೀಚರ್ಸ್ ಇದೆ, ಏನು ಕಂಡೀಷನಲ್ಲಿದೆ, ಟೈರ್ಸ್ ಕಂಡೀಷನ್ ಆಗಲಿ, ಇಂಟೀರಿಯರ್ ಕಂಡೀಷನ್, ಬಾಡಿ ಲೈನ್ ಕಂಡೀಷನ್, ಇಂಜಿನ್ ಕಂಡೀಷನ್ ಹೆಂಗಿದೆ ಅಂತ ಎಲ್ಲ ತೋರಿಸ್ತೀನಿ. ಅದಾದಮೇಲೆ ಮಾಡಲ್ಲು, ಪ್ರೈಸಿಂಗ್ ಎಲ್ಲ ಮಾತಾಡೋಣ. ಬನ್ನಿ ಫ್ರೆಂಡ್ಸ್, ವೇಟ್ ಮಾಡೋದು ಬೇಡ, ಬಟ್ ಅಂತ ಹೋಗಿ ವಿಡಿಯೋಲಿ ಎಲ್ಲ ನೋಡೋಣ. ಆ್ಯಂಡ್ ನಮ್ಮ ಚಾನಲ್ಗೆ ಏನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಒಳ್ಳೆ ಗಾಡಿಗಳು ನಮ್ಮ ಶೋರೂಮ್ ಕಡೆಯಿಂದ ಸಿಗ್ಬೋದು ಅಂತ ಹೇಳ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್. ನೋಡ್ಬೋದು Hyundai i10 2009 ಮಾಡಲ್ Hyundai i10 ಆಟೋಮೆಟಿಕ್ ಕಾರು. i10 ಅದಲ್ಲಿ ಇದು ಮ್ಯಾಗ್ನಾ ವೇರಿಯಂಟು ಆಟೋಮೆಟಿಕ್ ಕಾರು. ಫ್ರಂಟ್ ಸೈಡ್ ನೋಡ್ತಾ ಇದ್ದೀರಾ, ಎಲ್ಲಿನೂ ಸ್ಕ್ರಾಚಸ್ ಏನಿಲ್ಲ. ಬಂಪರ್ ಆಗಲಿ, ಬಾನೆಟ್ಟು ಇಲ್ಲ, ಒರಿಜಿನಲ್ ಪೈಂಟ್ ಒರಿಜಿನಲ್ ಇದೆ. ಆ್ಯಂಡ್ ನಿಮಗೆ ಲೆಫ್ಟ್ ಸೈಡ್ನು ಕೂಡ, ರೈಟ್ ಸೈಡ್ ಕೂಡ ನೋಡ್ಬೋದು ಕಂಡೀಷನ್ನು. ಒಂದು ಸ್ಕ್ರ್ಯಾಚ್ ಕಾಣಿಸ. ಇದು ಅಡಿಷ್ನಲ್ ವೆಹಿಕಲ್, ಲಿಮಿಟೆಡ್ ಎಡಿಷನು. ಅದರಲ್ಲಿ ನಿಮಗೆ ಡೋರ್ಸ್ಗೆ ಎಲ್ಲ ಸ್ಟಿಕರಿಂಗ್ ಎಲ್ಲ ಬರುತ್ತೆ. ನಿಮಗೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಎಲ್ಲಿನೂ ಕೂಡ ರೈಟ್ ಸೈಡು ನೀವು ನೋಡಿದ್ರು ಎಲ್ಲಿನೂ ಕೂಡ ಒಂದು ಸ್ಕ್ರ್ಯಾಚ್ ಇಲ್ಲ, ಡೋರ್ ಆಗಲಿ ಎಲ್ಲ. ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ, ಬಂಪರು ಆ್ಯಂಡ್ ಡಿಕ್ಕಿ ಡೋರು ಆ್ಯಂಡ್ ಸ್ಪಾಯ್ಲರ್ ಎಲ್ಲ ನೋಡ್ಬೋದು. ಒಂದು ಸ್ಕ್ರ್ಯಾಚು, ಡೆಂಟೇನ್ ಏನಿಲ್ಲ, ಕಾಣಿಸ್ತಾ ಇಲ್ಲ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಆಟೋಮೆಟಿಕ್ ಅಂದರೆ ವೆಹಿಕಲ್ಲು ಆಲ್ಮೋಸ್ಟು ಮಾರ್ಕೆಟಲ್ಲಿ ಎಲ್ಲರೂ ಇಷ್ಟಪಡ್ತಾರೆ. ಯಾಕಂದರೆ ಲೇಡೀಸ್ ಆಗಲಿ, ಜೆಂಟ್ಸ್ ಆಗಲಿ ಎಲ್ಲರೂ ಓಡಿಸ್ಬೋದು. ನೋಡ್ಬೋದು, ಲೆಫ್ಟ್ ಸೈಡ್ನು ಕೂಡ ನೋಡ್ಬೋದು. ಸ್ಕ್ರಾಚಸ್, ಒಂದು ಡೆಂಟ್ ಏನಿಲ್ಲ. ನೋಡ್ತಾ ಇದ್ದೀರಾ, ಎಲ್ಲಿನೂ ಕೂಡ ಒಂದು ಡೆಂಟು, ಒಂದು ಸ್ಕ್ರಾಚ್ ಕಾಣಿಸಿಲ್ಲ ನಿಮಗೆ. ಫ್ರೆಂಡ್ಸ್, ರೈಟ್ ಸೌಂಡ್ ಬಾಡಿ ಲೈನ್ ತೋರಿಸಿದ್ದೀನಿ ನಿಮಗೆ. ಎಲ್ಲಿನೂ ಕೂಡ ಒಂದು ಡೆಂಟು, ಒಂದು ಸ್ಕ್ರಾಚಸ್ ಅಂತ ಏನಿಲ್ಲ. ಆ್ಯಂಡ್ ಟಾಪ್ ಕಂಡೀಷನ್ನು ಕೂಡ ನೋಡ್ಬೋದು, ಎಲ್ಲಿನೂ ಕೂಡ ಡೆಂಟು ಆ ಥರ ಏನಿಲ್ಲ. ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ರೈಟ್ ಒಂದು ಬಾಡಿ ಲೈನ್ ಎಲ್ಲ ತೋರಿಸಿದ್ದೀನಿ ನಿಮಗೆ. ಇವಾಗ ಟೈರ್ಸ್ ಕಂಡೀಷನಿಂದ ಸ್ಟಾರ್ಟ್ ಮಾಡೋಣ. ಟೈರ್ ಕಂಡೀಷನ್ ಆಮೇಲೆ ಇಂಟೀರಿಯರ್ ಕಂಡೀಷನ್ ಹೋಗೋಣ. ನೋಡ್ಬೋದು ಟೈರ್ಸ್ ಕಂಡೀಷನ್ನು. ಮುಂದ್ಗಡೆ ಟೈರ್ಸ್ ನೋಡ್ತಾ ಇದ್ದೀರಾ ನೀವು, ಆಲ್ಮೋಸ್ಟ್ 85% ಟೈರ್ ಇದೆ. ಆ್ಯಂಡ್ ನಿಮಗೆ ಹಂಗೆ ಬ್ಯಾಕ್ ಸೈಡ್ ಟೈರ್ನು ಕೂಡ ನೋಡ್ಬೋದು ನೀವು. ಬ್ಯಾಕ್ ಸೈಡ್ ಟೈರ್ನು ಕೂಡ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಇಂಟೀರಿಯರ್ ಕೂಡ ತೋರಿಸ್ತೀನಿ ನಿಮಗೆ, ಇಂಟೀರಿಯರ್ ಹೆಂಗಿದೆ ಅಂತ. ಇದರಲ್ಲಿ ನೋಡ್ಬೋದು ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಲೆದರ್ ಸೀಟ್ಸ್ ಎಲ್ಲ ಇದೆ ನಿಮಗೆ. ಒಳಗಡೆ ಲೆದರ್ ಸೀಟ್ಸು ಎಲ್ಲ ಇದೆ. ಆ್ಯಂಡ್ ನಿಮಗೆ ಟೆಸ್ಟಿಂಗ್ ಸಿಸ್ಟಮ್ ಕೂಡ ಇದೆ. ನೋಡ್ಬೋದು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸು ಆ್ಯಂಡ್ ಬ್ಯಾಕ್ ಸೈಡ್ ಲೆದರ್ ಸೀಟ್ಸ್ ಕೂಡ ನೋಡ್ಬೋದು. ಬ್ಯಾಕ್ ಸೈಡ್ನು ಕೂಡ ನೋಡ್ಬೋದು. ಸೀಟ್ ಕವರ್ಸು ಎಲ್ಲ ಹೊಸ ಥರ ಇದೆ, ಎಲ್ಲಿ ಟರ್ನ್ ಆಗಿ ಆ ಥರ ಏನಿಲ್ಲ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಫ್ರೆಂಡ್ಸ್, ನೋಡ್ಬೋದು ಬ್ಯಾಕ್ ಡಿಕ್ಕಿನೂ ಓಪನ್ ಮಾಡಿದ್ದೀನಿ. ನೋಡ್ಬೋದು ಡಿಕ್ಕಿ ಸ್ಪೇಸು. ಫ್ರೆಂಡ್ಸ್, ಆರಾಮಾಗಿ ನಿಮಗೆ ಒಂದು ಚಿಕ್ಕ ಫ್ಯಾಮ್ಲಿಗೆ, ಒಂದು 4-5 ಜನ ಫ್ಯಾಮ್ಲಿ ಇರೋದವ್ರಿಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸ್ಮಾಲ್ ಗಾಡಿ ಇರುತ್ತೆ, ಮೈಲೇಜ್ನೂ ಕೂಡ ಬರುತ್ತೆ ನಿಮಗೆ. ಡಿಕ್ಕಿ ಸ್ಪೇಸ್ ನೋಡ್ಬೋದು ನೀವು. ಆಲ್ಮೋಸ್ಟ್ ಒಂದು 2-3-4 ಕಿಟ್ಸ್ ಆರಾಮಾಗಿ ಇಗ್ಬೋದು ನೀವು, ಲಗೇಜು. ಚೆನ್ನಾಗಿದೆ ಫ್ರೆಂಡ್ಸ್. ಆ್ಯಂಡ್ ಬ್ಯಾಕ್ ಸೈಡು, ಲೆಫ್ಟ್ ಸೈಡ್ ಟೈರ್ ಕೂಡ ನೋಡ್ಬೋದು. ಅದೂ ಕೂಡ ಆಲ್ಮೋಸ್ಟ್ ಒಂದು 50% ಟೈರ್ ಇದೆ ಬ್ಯಾಕ್ ಸೈಡು ಟೈರು. ಫ್ರಂಟು ಬಂದುಬಿಟ್ಟು ಎರಡೂ ಫ್ರಂಟ್ ಟೈರ್ಸು ಆಲ್ಮೋಸ್ಟ್ 80% ಇದೆ. ಬ್ಯಾಕ್ ಸೈಡ್ ಒಂದು 50-60% ಟೈರ್ ಇದೆ, ನೋಡ್ಬೋದು. ಫ್ರೆಂಡ್ಸ್, ಈಗ ರೈಟ್ ಒನ್ಗೆ ಬಾಡಿ ಲೈನ್ ಎಲ್ಲ ತೋರಿಸಿದ್ದೀನಿ, ಇಂಟೀರಿಯರ್ ಕೂಡ ತೋರಿಸಿದ್ದೀನಿ, ಡಿಕ್ಕಿ ಬೂಟ್ ಸ್ಪೇಸ್ ಆಗಿದೆ, ಟೈರ್ಸ್ ಕಂಡೀಷನ್ ಏನಿದೆ ಎಲ್ಲ ತೋರಿಸಿದ್ದೀನಿ.
ಬನ್ನಿ ಫ್ರೆಂಡ್ಸ್, ಇವಾಗ ಇಂಜಿನ್ ರೂಮ್ ಕೂಡ ತೋರಿಸೋಣ. ಇಂಜಿನ್ ಏನು ಕಂಡೀಷನ್ ಇದೆ ಅಂತ, ಇಂಜಿನ್ ಸ್ಟಾರ್ಟ್ ಮಾಡಿ ಕೂಡ ತೋರಿಸ್ತೀನಿ. ಇಂಜಿನ್ ಏನು ಕಂಡೀಷನ್ ಇದೆ ಅಂತ ನೋಡ್ಬೋದು ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ಇಂಜಿನ್ ರೂಮು. ಫ್ರೆಂಡ್ಸ್ ನೋಡ್ಬೋದು ಇಂಜಿನ್ ರೂಮು ಗುಡ್ ಕಂಡೀಷನಲ್ಲಿದೆ. ಎಂಬ್ರಾನ್ ಬ್ಯಾಟ್ರಿ ಎಲ್ಲ ಇದೆ. ಇಂಜಿನ್ ರೂಮ್ ಕೂಡ ಎಲ್ಲ ಗುಡ್ ಕಂಡೀಷನಲ್ಲಿದೆ ಫ್ರೆಂಡ್ಸ್. ಇವಾಗ ಸ್ಟಾರ್ಟ್ ಮಾಡಿನೂ ಕೂಡ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಇಂಜಿನ್ನು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ತುಂಬ ಸ್ಮೂತಾಗಿದೆ ಇಂಜಿನ್ನು. ಇಂಜಿನ್ ವೈಸ್ ನೋಡಿದ್ರೆ ತುಂಬ ಸ್ಮೂತಾಗಿದೆ ಫ್ರೆಂಡ್ಸ್ ಇಂಜಿನ್ನು. ಫ್ರೆಂಡ್ಸ್ ಇವಾಗ ಇಂಜಿನ್ ಎಲ್ಲ ನೀವು ನೋಡಿದ್ದೀರಾ, ಇಂಜಿನ್ನು ತುಂಬ ಸ್ಮೂತಾಗಿದೆ, ಇಂಜಿನ್ ಕ್ಲಾಸ್ ಆಗಿದೆ. ಬನ್ನಿ ಫ್ರೆಂಡ್ಸ್, ಇವಾಗ ಗಾಡಿದು ಡೀಟೇಲ್ಸು, ಏನು ಪ್ರೈಸಿಂಗು, ಎಷ್ಟು ಹೇಳ್ತಾ ಇದ್ದಾರೆ, ಏನೇನು ಆಫರ್ ಸಿಗ್ತಾ ಇದೆ ಸಾಗರ್ ಕಾರ್ ಶೋರೂಮಲ್ಲಿ ಅಂತ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಇಂಜಿನ್ ರೂಮ್ನಾಗಲಿ, ಇಂಟೀರಿಯರ್ ಆಗಲಿ, ಎಕ್ಸ್ಟೀರಿಯರು, ಟೈರ್ಸ್ ಕಂಡೀಷನ್ ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. 2009 ಮಾಡಲು Hyundai i10 ಮ್ಯಾಗ್ನಾ ವೇರಿಯಂಟ್ 1.2 ಇಂಜಿನು, 2 ಲೀಟರು. ಇದು ಬಂದ್ಬಿಟ್ಟು ಆಟೋಮೆಟಿಕ್ ಕಾರು. ಮೈಲೇಜ್ ನೋಡ್ತಾ ಇದ್ದಾರೆ ಸಿಟಿಯಲ್ಲಿ ನಿಮಗೆ ಆರಾಮಾಗಿ ಒಂದು 14-15 ಬರುತ್ತೆ, ಲಾಂಗಲ್ಲಿ ಒಂದು 16-17 ಬರುತ್ತೆ. ಓಡಿಸೋರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಕಿಲೋಮೀಟರ್ ಡ್ರಿವೇನ್ ಅರೌಂಡ್ 61,000 ಕಿಲೋಮೀಟರ್ ಡ್ರಿವೇನು. ಸಿಂಗಲ್ ಓನರ್ ವೆಹಿಕಲ್, 2009 ಮಾಡಲು. ಕಸ್ಟಮರ್ ಪ್ರೈಸಿಂಗ್ ಅವ್ರ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು 270 ಇತ್ತು. ಅದನ್ನು ಫಿಕ್ಸೆಡ್ ಪ್ರೈಸ್ ಅಲ್ಲ ಫ್ರೆಂಡ್ಸ್. ಬನ್ನಿ ಗಾಡಿ ನೋಡಿ ನೀವು. ನಾನು ಮಾರ್ಕೆಟಿಂದ ನಿಮಗೆ ರೀಜನಲ್ ಪ್ರೈಸಲ್ಲಿ ಮಾಡ್ಕೊಡ್ತೀನಿ, ಮಾರ್ಕೆಟಿಂದ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡ್ಕೊಡ್ತೀನಿ. ಬನ್ನಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ. ನಮ್ಮ ಶೋರೂಮ್ ಬಂದ್ಬಿಡಿ ಜಯನಗರ್ 3rd ಬ್ಲಾಕ್, ನಿಯರ್ ಬೈ ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋದು ಸಾಗರ್ ಕಾರ್ಸ್ ಅಂತ. ಗೊತ್ತಾಗಿಲ್ಲ ಅಂದರೆ ಗೂಗಲ್ ಮ್ಯಾಪಲ್ಲಿ ಕೂಡ ಸಾಗರ್ ಕಾರ್ಸ್ ಅಂತ ಹೊಟ್ಟ ತಕ್ಷಣ ಡೈರೆಕ್ಟ್ ನಮ್ಮ ಶೋರೂಮ್ ಲಿಂಕ್ ಬರುತ್ತೆ. ಇಲ್ಲ ಅಂದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ಸು ಆ್ಯಂಡ್ ನಮ್ಮದು ಲೊಕೇಶನ್ ಲಿಂಕ್ನು ಕೂಡ ಹಾಕಿರ್ತೀನಿ. ಜಸ್ಟ್ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡು ನಮ್ಮ ಡೈರೆಕ್ಟ್ಲಿ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ನಮ್ಮ ಕಡೆ ತೊಗೊಂಡ್ರೆ ನಿಮಗೆ ಏನು ಬೆನಿಫಿಟ್ ಅಂದರೆ ಆರ್ ಟಿ ಟ್ರಾನ್ಸ್ಫರ್ ಚಾರ್ಜಸ್ ಇರಲ್ಲ, ಆಮೇಲೆ ನಿಮಗೆ ಕಮಿಷನ್ ಆ ಥರ ಚಾರ್ಜಸ್ ಏನಿರಲ್ಲ, ಇದೇನು ಚಾರ್ಜಸ್ಸು. ಆ್ಯಂಡ್ ನಮ್ಮ ಕಡೆಯಿಂದ ಸರ್ವಿಸಿಂಗ್ ಎಲ್ಲ ಮಾಡ್ಕೊಡ್ತೀವಿ ನಾವು. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು. ಬನ್ನಿ ಫ್ರೆಂಡ್ಸ್, ಒನ್ ಟೈಮ್ ವಿಸಿಟ್ ಮಾಡಿ. ಈ ಗಾಡಿ ಎಲ್ಲ ಬೇರೆ ಗಾಡಿ ಬೇಕಂದ್ರೂ ಕೂಡ ನಮ್ಮ ಶೋರೂಮ್ಗೆ ವಿಸಿಟ್ ಮಾಡ್ಬೋದು. ನಮ್ಮದು ಎಲ್ಲ ಸ್ಟಾಕ್ ನೋಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಮ್ಮದು ಕ್ಯಾಟ್ಲಾಗ್ ನಂಬರ್ ಹಾಕಿರ್ತೀನಿ. ಅದು ನಂಬರಲ್ಲಿ ನೀವು ಡೈರೆಕ್ಟ್ಲಿ ನಮ್ಮ ಕ್ಯಾಟ್ಲಾಗ್ ನಂಬರಲ್ಲಿ ಎಲ್ಲ ಚೆಕ್ ಮಾಡ್ಕೊಬೋದು ಫ್ರೆಂಡ್ಸ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸೀಯಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅವತ್ತಂಗ ಗುಡ್ ಬೈ.